ಅಂಜಲಿ ಹತ್ಯೆ ವಿರುದ್ಧ ಹೋರಾಟದ ಕಿಚ್ಚು, ಕುಟುಂಬಸ್ಥರಿಗೆ ಸ್ವಾಮೀಜಿಗಳ ಸಾಂತ್ವನ, ಆರೋಪಿ ಎನ್ಕೌಂಟರ್ಗೆ ಮಹಿಳಾ ಮಣಿಗಳ ಆಗ್ರಹ, ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ಅಂಜಲಿ ಹತ್ಯೆ ಕೇಸ್ನಲ್ಲಿ ಬಿಗ್ ಇಂಪ್ಯಾಕ್ಟ್, ಪೊಲೀಸ್ ನಿರ್ಲಕ್ಷ್ಯ ಎಕ್ಸ್ಪೋಸ್ ಮಾಡಿದ್ದೆ ನಾವು, ಮಹಿಳಾ ಆಯೋಗ ಎಚ್ಚರಿಸಿದೆ ರಿಪಬ್ಲಿಕ್ ಕನ್ನಡ. ಅವ್ರು ಇಲ್ಲಿದ್ದಾಗಲೇ MP ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಜೊತೆನಲ್ಲೇನು ಸಂಪರ್ಕದಲ್ಲಿ ಇಲ್ಲ. ಈಗ ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ? ಸಂಸದ ಆದಾಗಿನಿಂದಲೂ ಪ್ರಜ್ವಲ್ ನನ್ನ ಸಂಪರ್ಕದಲ್ಲಿ ಇಲ್ಲ. ಅವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಮಾಜಿ CM ಕುಮಾರಸ್ವಾಮಿ ಸ್ಪಷ್ಟನೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಭಾರಿ ಹೈಡ್ರಾಮಾ. KT ಶ್ರೀಕಂಠೇಗೌಡಗೆ ಬೆಂಬಲಿಗರ ಘೇರಾವ್, ಮೈಸೂರಲ್ಲಿ ವಿವೇಕಾನಂದಗೆ ಬಿ ಫಾರ್ಮ್ ನೀಡಿದ JDS. ಕೊಟ್ಟೂರು ಪಟ್ಟಣದಲ್ಲಿ ಮಳೆ ಅವಾಂತರ, ಚರಂಡಿಗೆ ಆಯಾಸಪ್ಪಿ ಬಿದ್ದ ತಾಯಿ ಮಗು ಜಸ್ಟ್ ಮಿಸ್. ಅವ್ಯವಸ್ಥೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಅಂಜಲಿನ ಕೊಂದ ಆರೋಪಿಯ ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಆತ ಹೇಗ್ ಬಂದ, ಕೊಲೆ ಮಾಡಿ ಯಾವ ರೀತಿಯಾಗಿ ಎಸ್ಕೇಪ್ ಆದ, ಇಂಚಿಂಚು ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಇದು ಅಂಜಲಿ ಕೊಂದ ಆರೋಪಿಯ ಎಕ್ಸ್ಕ್ಲೂಸಿವ್. ಆಟೋದಲ್ಲಿ ಬಂದ, ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆದ. ಬಿಳಿ ಶರ್ಟ್ ಹಾಗೆ ಬ್ಲಾಕ್ ಕ್ಯಾಪ್ ಧರಿಸ್ಕೊಂಡು ಬಂದಿದ್ದಾರೆ, ಫುಲ್ ಸೀಕ್ರೆಟ್ ಆಗಿ ಬಂದಿದ್ದಾನೆ. ಅಂಜಲಿಯನ್ನ ಕೊಲ್ಲಲು ಆಟೋದಲ್ಲಿ ಬಂದಿದ್ದ ಗಿರೀಶ್, ಆರೋಪಿ ಗಿರೀಶ್ ಅಂಜಲಿನ ಕೊಲ್ಲಲು ಆಟೋದಲ್ಲಿ ಬಂದಿದ್ದಾನೆ. ಆಟೋದಲ್ಲಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಬಿಳಿ ಶರ್ಟ್ ಹಾಗೆ ಬ್ಲಾಕ್ ಕ್ಯಾಪ್ ಅನ್ನ ಧರಿಸಿದ್ದಾನೆ, ಫುಲ್ ಸೀಕ್ರೆಟ್ ಆಗಿ ಬಂದಿದ್ದಾನೆ. ಮುಖ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕ್ಯಾಪ್ ಅನ್ನ ಧರಿಸಿ ಬಂದಿದ್ದಾನೆ, ಕೊಲೆ ಮಾಡಿ ಓಡೋಗಿದ್ದಾನೆ ಹಂತಕ ಗಿರೀಶ್. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಆಟೋದಲ್ಲಿ ಬಂದಿದ್ದಾನೆ, ಅದೇ ಆಟೋದಲ್ಲಿ ಅಂಜಲಿಯನ್ನ ಕೊಂದಿರುವಂತ ಆರೋಪಿ ಗಿರೀಶ್ ಬಂದಿರುವಂತ ದೃಶ್ಯ ನೋಡಿ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಇದೇ ಆಟೋದಲ್ಲಿ ಬಂದಿದ್ದಾನೆ, ಬಂದುಬಿಟ್ಟು ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ, ಓಡೋಗಿದ್ದಾನೆ ಅಲ್ಲಿಂದ. ಬಿಳಿ ಶರ್ಟ್ ಹಾಕೊಂಡು ಬಂದಿದ್ದಾನೆ, ಬ್ಲಾಕ್ ಕ್ಯಾಪ್. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಅದು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನಿಮಗೆ. ಈ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಿ. ಅಂಜಲಿಯನ್ನ ಕೊಲೆ ಮಾಡಿರುವಂತ ಆರೋಪಿಯ ಚಲನವಲನ ಈಗ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಇದೇ ಆಟೋದಲ್ಲಿ ಬಂದಿದ್ದಾನೆ, ಬಿಳಿ ಶರ್ಟ್ ಹಾಕೊಂಡು ಬ್ಲಾಕ್ ಕ್ಯಾಪ್ ಹಾಕೊಂಡು ಫುಲ್ ಸೀಕ್ರೆಟ್ ಆಗಿ ಬಂದಿದ್ದಾನೆ. ಬಂದುಬಿಟ್ಟು ಅಂಜಲಿನ ಕೊಲೆ ಮಾಡಿ ಅಲ್ಲಿಂದ ಆತ ಓಡ್ ಹೋಗಿದ್ದಾನೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ